ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ವಿಶೇಷವಾದ ಮಹತ್ವವಿದೆ. ನವರಾತ್ರಿಯ 9 ದಿನದಲ್ಲಿ ಪ್ರತಿನಿತ್ಯ ದುರ್ಗಾ ಮಾತೆಯ ಬೇರೆ ಬೇರೆ ಸ್ವರೂಪವನ್ನು ಪೂಜಿಸಲಾಗುತ್ತದೆ. ದುರ್ಗಾದೇವಿಯ ಶಕ್ತಿ ಸ್ವರೂಪವಾದಂತಹ ಮೊದಲನೇ ಅವತಾರವೇ ಶೈಲಪುತ್ರಿ. ಶೈಲಪುತ್ರಿಯನ್ನು ನಾವು ಮೊದಲನೆಯ ದಿನ ಪೂಜಿಸುತ್ತೇವೆ. ಶೈಲ ಎಂದರೆ ಪರ್ವತ, ಪರ್ವತ ಎಂದರೆ ಹಿಮರಾಜ ಅಥವಾ ಪರ್ವತರಾಜ. ಪರ್ವತರಾಜನ ಮಗಳು ಪಾರ್ವತಿ ಅಂದರೆ ಶೈಲಪುತ್ರಿ. ಪಾರ್ವತಿಯ ಮತ್ತೊಂದು ಹೆಸರು ಹೇಮಾವತಿ, ಸತಿ, ಭವಾನಿ. ಇವಳು ಪ್ರಕೃತಿಯ ಸಂಕೇತ. ಅಂದರೆ ಎಲ್ಲ ಬೆಟ್ಟಗಳು, ಕಣಿವೆಗಳು, ಜಲಸಂಪನ್ಮೂಲಗಳು, ಸಮುದ್ರಗಳು ಮತ್ತು ಸಾಗರಗಳನ್ನು ಆವರಿಸಿದ್ದಾಳೆ. ಪಾರ್ವತಿಯ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ. ಶೈಲಪುತ್ರಿಯು ಶ್ವೇತವರ್ಣವನ್ನು ಅಂದರೆ ಬಿಳಿಯ ಬಣ್ಣದ ವಸ್ತ್ರವನ್ನು ಉಡುತ್ತಾಳೆ. ಶೈಲಪುತ್ರಿಯ ಪ್ರಿಯವಾದ ಬಣ್ಣ ಶ್ವೇತವರ್ಣ. ಶೈಲಪುತ್ರಿಯ ವಾಹನ ಗೂಳಿ ಅಥವಾ ಎತ್ತು. ಈ ಗೂಳಿಯೂ ಸಹ ಶ್ವೇತವರ್ಣದ್ದು. ಶೈಲಪುತ್ರಿಯು ತಲೆಯ ಮೇಲೆ ಮನೋಕಾರಕನಾದಂತಹ ಚಂದ್ರನನ್ನು ತನ್ನ ತಲೆಯ ಮೇಲೆ ಮಸ್ತಿಷ್ಕಣ ಇರಿಸಿಕೊಂಡಿರುತ್ತಾಳೆ. ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುತ್ತಾಳೆ. ಇವರಿಗೆ ಮಲ್ಲಿಗೆ ಹೂವು ತುಂಬ ಪ್ರಿಯವಾದ ಪುಷ್ಪ. ಶೈಲಪುತ್ರಿ ಹಿಮವತ್ ಅವರ ಮಗಳು ಮತ್ತು ಹಿಂದೂ ಮಾತೃದೇವತೆ ಮಹಾದೇವಿಯ ರೂಪವಾಗಿದೆ. ಈಕೆಯನ್ನು ಸತೀದೇವಿಯ ಪುನರ್ಜನ್ಮ ಎಂದು ಹೇಳಲಾಗುತ್ತದೆ. ತಂದೆ ಹಿಮವತ್ ಮತ್ತು ತಾಯಿ ಮೇನಾವತಿ. ಶೈಲಪುತ್ರಿಯು ಆದಿಪರಾಶಕ್ತಿಯಾಗಿದ್ದು ಪರ್ವತಗಳ ರಾಜ ಹಿಮರಾಜನ ಹಿಮಾಲಯನ ಮನೆಯಲ್ಲಿ ಜನಿಸಿದಳು. ಶೈಲಪುತ್ರಿಯನ್ನು ಸತಿ, ಭವಾನಿ, ಪಾರ್ವತಿ ಅಥವಾ ಹೇಮಾವತಿ ಎಂದು ವಿವಿಧ ರೀತಿಯಲ್ಲಿ ಕರೆಯಲ್ಪಡುತ್ತಾಳೆ. ಶೈಲಪುತ್ರಿಯು ಇಂದಿನ ಜನ್ಮದಲ್ಲಿ ಸತಿಯಾಗಿ ದಕ್ಷ ಮಹಾರಾಜನಿಗೆ ಜನಿಸಿದಳು. ದಕ್ಷರಾಜ ಮತ್ತು ಮೇನಾವತಿಯ ಪ್ರೀತಿಯ ಪುತ್ರಿಯಾಗಿ ಜನಿಸಿದಳು. ಶಿವನನ್ನು ಮದುವೆಯಾದಳು. ತಂದೆ ಪ್ರಜಾಪತಿ ದಕ್ಷ ಮಹಾರಾಜ ಆಯೋಜಿಸಿದ ಯಜ್ಞ ಸಮಾರಂಭದಲ್ಲಿ ತನ್ನ ಪತಿ ಶಿವನ ಅವಮಾನವನ್ನು ಸಹಿಸಲಾಗದೆ ತನ್ನ ದೇಹವನ್ನು ಆ ದಕ್ಷ ಮಹಾರಾಜ ಆಯೋಜಿಸಿದ ಯಜ್ಞದಲ್ಲಿಯೇ ತನ್ನ ಯೋಗಾಗ್ನಿಯ ಬಲದಿಂದ ಸುಟ್ಟುಕೊಂಡಳು. ಮುಂದಿನ ಜನ್ಮದಲ್ಲಿ ಅವಳು ಪರ್ವತರಾಜನ ಅಂದರೆ ಹಿಮರಾಜನ ಮಗಳಾಗಿ ಪಾರ್ವತಿ ದೇವಿಯಾದಳು. ಪಾರ್ವತಿ ದೇವಿ ಮೂಲ ಚಕ್ರದ ದೇವಿಯಾದಳು. ಹಸುವಿನ ಮೇಲೆ ಕುಳಿತು ಮೂಲಾಧಾರ. ಶೈಲಪುತ್ರಿಯು ಹಸುವಿನ ಮೇಲೆ ಕುಳಿತು ಮೂಲಾಧಾರ ಚಕ್ರದಿಂದ ಮೊದಲ ಪ್ರಯಾಣ ಮಾಡುತ್ತಾಳೆ ಮತ್ತು ಭಗವಂತ ಶಿವನ ಹುಡುಕಾಟವನ್ನು ಪ್ರಾರಂಭಿಸುತ್ತಾಳೆ ಅಥವಾ ತನ್ನ ಶಿವನ ಕಡೆಗೆ ಚಲಿಸುತ್ತಾಳೆ. ಆದ್ದರಿಂದ ನವರಾತ್ರಿಯ ಪೂಜೆಯಲ್ಲಿ ಮೊದಲನೇ ದಿನ ಆಧ್ಯಾತ್ಮಿಕ ಶಿಸ್ತಿನ ಆರಂಭದ ಹಂತವಾಗಿದೆ. ಶೈಲಪುತ್ರಿಯು ಮೂಲಾಧಾರ ಶಕ್ತಿಯಾಗಿದ್ದು ಮತ್ತು ಶೈಲಪುತ್ರಿಯ ಅಂಶದಿಂದ ಇಡೀ ಪ್ರಪಂಚವು ಶಕ್ತಿಯನ್ನು ಪಡೆಯುತ್ತದೆ. ಈ ಶೈಲಪುತ್ರಿಯನ್ನು ಯಾವುದೇ ದುರಾಲೋಚನೆ ಇಲ್ಲದೆ ನಿಷ್ಕಲ್ಮಶ ಮನಸ್ಸಿನಿಂದ ಪೂಜಿಸಿದರೆ ಆ ದೇವಿಯು ನಿಮಗೆ ಅಂದರೆ
ನಮಗೆ ದೇವಿಯ ಅನುಗ್ರಹ ಮತ್ತು ಸಮೃದ್ಧಿ ದೊರೆಯುತ್ತದೆ ಮತ್ತು ನಾವು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.